ಗದ್ಯಪಾಠ 6 ಸಿದ್ಧಾರೂಢರ ಜಾತ್ರೆ. ಪ್ರಶ್ನೆ ಅ. ಪದಗಳ ಅರ್ಥ ಬರೆಯಿರಿ ಅಂತ ಹೇಳೈತಿ. ಮೊದಲನೇದು ಹಿರಿಯ ಮನಿ ಅಂತಂದ್ರೆ ನಾಯಕ ಅಥವಾ ಮುಂದಾಳು. ಎರಡನೇದು ಕರ್ಮಭೂಮಿ, ಕಾರ್ಯಕ್ಷೇತ್ರ ಅಥವಾ ಕೆಲಸ ಮಾಡಿದ ಸ್ಥಳ. ಪತಾಕೆ, ಧ್ವಜ, ಬಾವುಟ. ಜನಸ್ತೋಮ, ಜನಸಮೂಹ, ಜನರ ಗುಂಪು. ಈಗ ಆ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಅಂದ್ರೆ ಹಿಂದ ಮುಂದ ಮಾಡ್ಯಾರ ಅವುಗಳನ್ನು ಸೀದಾಪಡಿಸಿ ಬರೆಯಬೇಕು. ಮೊದಲಿಗೆ ಪ್ರಶ್ನೆಗಳನ್ನು ನೋಡೋಣತ್ತ. ಒಂದನೇದು, ಅಲ್ಲಿ ಜಾತ್ರೆ ದಿನ ಶಿವರಾತ್ರಿಯ ಕೂಡುತ್ತದೆ. ಎರಡನೇದು, ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ. ಮೂರನೇದು, ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು. ನಾಲ್ಕನೇದು, ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ. ನೋಡ್ರಿ ಉತ್ತರಗಳನ್ನು ನೋಡ್ರಿ. ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯುತ್ತೆ. ಮೊದಲನೇದಕ್ಕೆ, ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಎರಡನೇದು, ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದರು. ಮೂರನೇದು, ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು. ನಾಲ್ಕನೇದು, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು. ಈ ಪ್ರಶ್ನೆ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಒಂದನೇದು ಪ್ರೇರಣೆ, ಎರಡನೇದು ಕಷ್ಟ ಕಾರ್ಪಣ್ಯ, ಮೂರನೇದು ಹುರುಪು, ನಾಲ್ಕನೇದು ಸ್ವಯಂ ಸೇವಕ. ಪ್ರಶ್ನೆ, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಒಂದನೇದು ಪ್ರೇರಣೆ ಏನೈತ್ಲೆ, ಅದಕ್ಕೆ ನೋಡ್ರಿ, ಸಿದ್ಧಾರೂಢರು ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರಾಗುತ್ತವೆ ಎಂಬ ಪ್ರೇರಣೆ ತುಂಬಿದರು. ಎರಡನೇದು ಕಷ್ಟ ಕಾರ್ಪಣ್ಯ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಕಾರ್ಪಣ್ಯ ಅನುಭವಿಸಲೇಬೇಕು. ಮೂರನೇದು ಹುರುಪು, ಕಬಡ್ಡಿ ಆಡುವಾಗ ನಾನು ಹುರುಪಿನಿಂದ ಆಡುತ್ತೇನೆ. ನಾಲ್ಕನೇದು ಸ್ವಯಂ ಸೇವಕ, ಜಾತ್ರೆಯಲ್ಲಿ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡುತ್ತೇನೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ. ಎರಡನೇದು, ಶಾಲೆಯ ಮಕ್ಕಳಿಗೆ ದಾರಿಯ ದನಿವು ಏಕೆ ಆಗಲಿಲ್ಲ. ಮೂರನೇದು, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು. ನಾಲ್ಕನೇದು, ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು. ಐದನೇದು, ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು. ಆರನೇದು, ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು. ಏಳನೇದು, ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು. ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿ ಇದೆ. ಎರಡನೇದು, ದಾರಿಯುದ್ದಕ್ಕೂ ಹಾಡುತ್ತಾ ಚರ್ಚೆ ಸಂವಾದಗಳು ಮಾಡಿರುವುದರಿಂದ ಶಾಲೆಯ ಮಕ್ಕಳಿಗೆ ದನಿವು ಆಗಲಿಲ್ಲ. ಮೂರನೇದು, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. ಇಲ್ಲಿ ಸಾಮಿ ಐತಿ, ಸ್ವಾಮಿಯ. ನಾಲ್ಕನೇದು, ಸ್ವಾಮಿಗಳು ಓಂ ನಮಃ ಶಿವಾಯ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು. ಐದನೇದು, ಕೆಲವರು ನೀರು ತಂದು ಕೊಟ್ಟರು, ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು. ಆರನೇದು, ಶಾಲೆಯ ಮಕ್ಕಳು ತೊಟ್ಟಿಲ, ಜಿಂಕ ಹಾಗೂ ಕುದುರೆ, ಆನೆ, ಒಂಟೆ ಮೊದಲಾದವುಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಆಡಿದರು. ಏಳನೇದು ಲಾಸ್ಟ್ನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ, ಗಾಂಧೀಜಿ ತಿಲಕರಂಥ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದು. ನೋಡ್ರಿ ಈಗ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳ್ಯಾರ. ಮೊದಲೇ ಪ್ರಶ್ನೆ ನೋಡುವಂತ, ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳ್ಯಾರ. ಎರಡನೇದು, ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ. ಮೂರನೇದು, ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿ ಕೇಳ್ಯಾರ. ಇದಕ್ಕೆ ಆನ್ಸರನ್ನು ನೋಡೋಣ. ಒಂದನೇದು ನೋಡ್ರಿ, ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು. ಅವರು ಬೀದರ್ ಜಿಲ್ಲೆಯ ಚಳಕಾಪುರದವರು. 1836ರಲ್ಲಿ ಹುಟ್ಟಿದರು. ಚಿಕ್ಕಂದಿನಲ್ಲಿಯೇ ಅವರಿಗೆ
ಜೀವನದ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಮನೆ ಬಿಟ್ಟು ಲೋಕ ಸಂಚಾರಿಯಾದರು. ತನ್ನ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು. ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರಾಗುತ್ತವೆ ಎಂಬ ಪ್ರೇರಣೆ ತುಂಬಿದರು. ಎರಡನೇದು, ಮಠಗಳು ಬಡಬಗ್ಗರಿಗೆ ಸಹಾಯಧನ, ವಿದ್ಯಾರ್ಥಿಗಳಿಗೆ ಊಟ ವಸತಿ, ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು. ಇವು ಮಠದ ಉಪಯೋಗಗಳು ಅಂತ ಕೇಳಿರಲ್ಲ, ಆ ಪ್ರಶ್ನೆಗೆ ಆನ್ಸರ್. ಈಗ ಮೂರನೇ ಪ್ರಶ್ನೆ, ಸಿದ್ಧಾರೂಢ ಜಾತ್ರೆಯ ತೇರು ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಶೃಂಗರಿಸಿದ ದೊಡ್ಡ ತೇರು ನಿಂತಿತು. 4 ಗಂಟೆಗೆ ತೇರಿನ ಹಗ್ಗ ಹಿಡಿದು ಎಲ್ಲರೂ ಹರ ಹರ ಮಹಾದೇವ್ ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ಜನರು ತೇರಿನ ಮೇಲೆ ಉತ್ತತ್ತಿಗಳನ್ನು ಮತ್ತು ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದರು. ಹೀಗೆ ತೇರು ಮುಂದೆ ಸಾಗಿತು ಅಂತ ಬರೀಬಹುದು. ಪ್ರಶ್ನೆ ಯಾವ್ದಂದ್ರೆ ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿ ಅಂತ ಕೇಳ್ಯಾರ. ಇಲ್ಲಿ ಆಟ, ತಿಂಡಿ, ಹೊರಗೆ, ದಿಕ್ಕು, ತೀರ್ಥ, ಪಕ್ಕ, ದೆಸೆ, ಒಳಗೆ, ಅಕ್ಕ, ಕೊಳ್ಳ, ಪಾಠ, ಹಳ್ಳ ಈ ರೀತಿ ಕೊಟ್ಟಾರು. ಇವುಗಳನ್ನು ಜೋಡಿ ಪದ ಯಾವ ಅಕ್ಕ ಅನ್ನೋದನ್ನ ಇಲ್ಲೇನ್ ಮಾಡ್ಬೇಕಂತಂದ್ರೆ ಬರಿಬೇಕು ನಾವು. ನೋಡಿ ಮಕ್ಕಳೇ, ನೀವು ಯಾರಾದರೂ ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ದಂದ್ರೆ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಬೇಕು. ಅಲ್ಲಿ ಬೆಲ್ ಬಟನ್ ಚಿತ್ರ ಕಾಣಿಸುತ್ತೆ ಗಂಟೆಗಿತ್ಲಿ, ಆ ಗಂಟೆ ಏನು ಮಾಡಿ ಒತ್ತಬೇಕು. ಒತ್ತನ ಆಲ್ ಅನ್ನೋ ಆಪ್ಷನ್ಸ್ ಬರುತ್ತೆ, ಅದನ್ನ ಏನು ಮಾಡಿರ್ತಂದ್ರೆ ಒತ್ತಿರಿ ಅಂತ ನಾವು ಬಿಟ್ಟಂತ ನೋಟಿಫಿಕೇಶನ್, ನಾವು ಬಿಟ್ಟಿರೋ ವಿಡಿಯೋನ ನಿಮಗೆ ತಕ್ಷಣ ಬರ್ತವೆ. ಈಗ ಏನಂತಂದ್ರೆ ನೋಡ್ರಲ್ಲಿ ಉತ್ತರಗಳನ್ನು. ಪ್ರಶ್ನೆ ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿ ಅಂತ ಕೇಳಿರಲ್ಲ. ತಿಂಡಿ, ತೀರ್ಥ, ಆಟ, ಪಾಠ, ಒಳಗೆ, ಹೊರಗೆ, ದಿಕ್ಕು, ದೆಸೆ, ಅಕ್ಕ, ಪಕ್ಕ, ಹಳ್ಳ, ಕೊಳ್ಳ ಈ ರೀತಿ ಅಂತಂದ್ರೆ ನಾವು ಬರಿಬಹುದು.